ಪ್ರಬಂಧ ಸಾಮಾಜಿಕ ಪಿಡುಗುಗಳು ಮತ್ತು ನಿರ್ಮೂಲನೆಯ ಹಾದಿ. ಪೀಠಿಕೆ. ಮಾನವ ಸಮಾಜವು ನಾಗರಿಕತೆಯ ಹಾದಿಯಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಇಂದು ನಾವು ಮೈಲಿಗಲ್ಲುಗಳನ್ನು ಸ್ಥಾಪಿಸಿದ್ದೇವೆ. ಆದರೆ ಈ ಬಾಹ್ಯ ಬೆಳವಣಿಗೆಯ ನಡುವೆಯೂ ಸಮಾಜದ ಒಳಗಣ್ಣನ್ನು ಕುರುಡು ಮಾಡುವ ಹಲವಾರು ಸಮಸ್ಯೆಗಳು ಹೆಮ್ಮರವಾಗಿ ಬೆಳೆದಿವೆ. ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಪ್ರಗತಿಗೆ ಅಡ್ಡಿಯಾಗುವ ಇಂತಹ ಅನಿಷ್ಟ ಪದ್ಧತಿಗಳನ್ನೇ ನಾವು ಸಾಮಾಜಿಕ ಪಿಡುಗುಗಳು ಎಂದು ಕರೆಯುತ್ತೇವೆ. ಸಮಾಜವೆಂಬ ದೇಹಕ್ಕೆ ಅಂಟಿದ ರೋಗದಂತಿರುವ ಇವುಗಳನ್ನು ಹೋಗಲಾಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ವಿಷಯ ವಿವರಣೆ. ಸಾಮಾಜಿಕ ಪಿಡುಗುಗಳು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಇಡೀ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳ ವಿವರಣೆ ಇಲ್ಲಿದೆ. 1. ಜಾತಿ ವ್ಯವಸ್ಥೆ ಮತ್ತು ಕೋಮು ಭೇದಭಾವ. ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವ ತಾರತಮ್ಯ ದೊಡ್ಡ ಶಾಪವಾಗಿದೆ. ಇದು ಸಮಾಜವನ್ನು ಒಡೆದು ಜನರ ನಡುವೆ ದ್ವೇಷದ ಗೋಡೆಗಳನ್ನು ನಿರ್ಮಿಸುತ್ತಿದೆ. ಅಸ್ಪೃಶ್ಯತೆಯಂತಹ ಅನಿಷ್ಟಗಳು ಇಂದಿಗೂ ಅಲ್ಲಲ್ಲಿ ಜೀವಂತವಿರುವುದು ದುರದೃಷ್ಟಕರ. 2. ಅನಕ್ಷರತೆ ಮತ್ತು ಅಜ್ಞಾನ. ಯಾವುದೇ ದೇಶದ ಪ್ರಗತಿಗೆ ಶಿಕ್ಷಣವೇ ಮೂಲಾಧಾರ. ಆದರೆ ಇಂದಿಗೂ ಅನೇಕರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅನಕ್ಷರತೆಯಿಂದಾಗಿ ಜನರು ಮೂಢನಂಬಿಕೆಗಳಿಗೆ ಬಲಿಯಾಗುತ್ತಿದ್ದಾರೆ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲದೆ ಶೋಷಣೆಗೆ ಒಳಗಾಗುತ್ತಿದ್ದಾರೆ. 3. ನಿರುದ್ಯೋಗ ಮತ್ತು ಬಡತನ. ಜನಸಂಖ್ಯೆ ಸ್ಫೋಟ ಮತ್ತು ಉದ್ಯೋಗಾವಕಾಶಗಳ ಕೊರತೆಯಿಂದಾಗಿ ಬಡತನ ತಾಂಡವವಾಡುತ್ತಿದೆ. ಇದು ಹಸಿವು, ಅಪೌಷ್ಟಿಕತೆ ಮತ್ತು ಅಪರಾಧ ಚಟುವಟಿಕೆಗಳು ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ. 4. ಮಾದಕ ದ್ರವ್ಯಗಳ ವ್ಯಸನ. ಇಂದಿನ ಯುವಜನತೆ ಮಾದಕ ವಸ್ತುಗಳು, ಧೂಮಪಾನ ಮತ್ತು ಮದ್ಯಪಾನದಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ವಿಷಯ. ಇದು ವ್ಯಕ್ತಿಯ ಆರೋಗ್ಯವನ್ನು ಮಾತ್ರವಲ್ಲದೆ ಒಂದು ಕುಟುಂಬದ ನೆಮ್ಮದಿಯನ್ನೇ ನಾಶಪಡಿಸುತ್ತದೆ. 5. ಭ್ರಷ್ಟಾಚಾರ. ಆಡಳಿತ ವ್ಯವಸ್ಥೆಯಲ್ಲಿ ಬೇರೂರಿರುವ ಲಂಚಗುಳಿತನ ಮತ್ತು ಅಧಿಕಾರದ ದುರ್ಬಳಕೆ ಅರ್ಹ ವ್ಯಕ್ತಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕಿತ್ತುಕೊಳ್ಳುತ್ತಿದೆ. ಇದು ಸಾಮಾಜಿಕ ನ್ಯಾಯಕ್ಕೆ ಮಾರಕವಾಗಿದೆ. 6. ಪರಿಸರ ಮಾಲಿನ್ಯ. ನಾಗರಿಕತೆಯ ಹೆಸರಿನಲ್ಲಿ ನಾವು ಮಾಡುತ್ತಿರುವ ಅರಣ್ಯ ನಾಶ ಮತ್ತು ಪ್ಲಾಸ್ಟಿಕ್ ಬಳಕೆ ಪ್ರಕೃತಿಯ ಸಮತೋಲನವನ್ನು ತಪ್ಪಿಸಿದೆ. ಪರಿಸರ ಮಾಲಿನ್ಯವು ಮುಂದಿನ ಪೀಳಿಗೆಯ ಬದುಕನ್ನೇ ಪ್ರಶ್ನಾರ್ಥಕ ಚಿಹ್ನೆಯನ್ನಾಗಿ ಮಾಡಿದೆ. ಪರಿಹಾರೋಪಾಯಗಳು. ಸಾಮಾಜಿಕ ಪಿಡುಗುಗಳನ್ನು ಕೇವಲ ಕಾನೂನಿನಿಂದ ಮಾತ್ರ ಹೋಗಲಾಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೆಳಗಿನ ಕ್ರಮಗಳು ಅಗತ್ಯ. 1. ಮೌಲ್ಯಾಧಾರಿತ ಶಿಕ್ಷಣ. ಕೇವಲ ಅಂಕ ಗಳಿಕೆಯ ಶಿಕ್ಷಣವಲ್ಲದೆ ನೈತಿಕತೆ ಮತ್ತು ಮಾನವೀಯತೆ ಕಲಿಸುವ ಶಿಕ್ಷಣ ನೀಡಬೇಕು. 2. ಜಾಗೃತಿ ಮೂಡಿಸುವುದು. ಬೀದಿ ನಾಟಕಗಳು, ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಪಿಡುಗುಗಳ ವಿರುದ್ಧ ಜನಜಾಗೃತಿ ಮೂಡಿಸಬೇಕು. 3. ಕಠಿಣ ಕಾನೂನು ಜಾರಿ. ಭ್ರಷ್ಟಾಚಾರ, ಬಾಲ್ಯ ವಿವಾಹ ಮತ್ತು ಮಾದಕ ವಸ್ತು ಮಾರಾಟಗಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. 4. ಯುವಶಕ್ತಿಯ ಸದ್ಬಳಕೆ. ಯುವಕರಿಗೆ ಕೌಶಲ ಆಧಾರಿತ ತರಬೇತಿ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ಸಾಮಾಜಿಕ ಪಿಡುಗುಗಳು ಸಮಾಜದ ಪ್ರಗತಿ ರಥಕ್ಕೆ ಹೂಡಿದ ಅಡ್ಡಗಾಲುಗಳಿದ್ದಂತೆ. ಇವುಗಳನ್ನು ನಿರ್ಮೂಲನೆ ಮಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿದಾಗ ಮತ್ತು ಪ್ರತಿಯೊಬ್ಬರೂ ಸಾಮಾಜಿಕ ಕಳಕಳಿಯಿಂದ ವರ್ತಿಸಿದಾಗ ಮಾತ್ರ ಸುಸ್ಥಿರ, ಸಮಾನತೆಯ ಮತ್ತು ಸುಂದರ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಸಮಾಜ ಸುಧಾರಣೆ ಎಂಬುದು ನಮ್ಮಿಂದಲೇ ಆರಂಭವಾಗಲಿ.